ನಾನು ನಿಜ ಹೇಳ್ತಿದ್ದೀನಿ ರೀ, ಒಂದು ಒಳ್ಳೆ ಖುಷಿ ವಿಚಾರ. ಹ್ಮ್, ಅಂದ್ರೆ ಸ್ಪೆಷಲಿ ಕಾವ್ಯ ಮತ್ತೆ ಗಿಲ್ಲಿ ಅವರ ಬಗ್ಗೆ. ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಲ್ಲ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಚಾನಲ್ ಆಗಲಿ, ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ತಿಳಿಸ್ರಿ. ಗಿಲ್ಲಿ ಕಾವ್ಯ ಇದ್ದಾರೆ. ಗಿಲ್ಲಿ ಕಾವ್ಯ ಇರೋದು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರುವಂತ ಕನ್ನಡಿಗರ ಮನಸ್ಸು ಗೆದ್ದಿರುವಂತ ಜೋಡಿ. ಈ ಜೋಡಿಗೆ ಎಷ್ಟೋ ಜನಗಳು ಇಷ್ಟಪಟ್ಟವ್ರೆ, ಈ ಜೋಡಿಗೆ ಎಷ್ಟೋ ಜನಗಳು ಸಪೋರ್ಟ್ ಮಾಡವ್ರೆ, ಎಷ್ಟೋ ಜನಗಳು ದಾರಿಗೆ ಇಳಿದಿದ್ದಾರೆ ಸಪೋರ್ಟ್ ಮಾಡಕ್ಕೆ. ಅಷ್ಟೆಲ್ಲ ಜನಗಳು ಆಶೀರ್ವಾದ ತಗೊಂಡಿರುವಂತ ಜೋಡಿ ಇದು. ಈ ಜೋಡಿಗೆ ನೀವು ಕಣ್ಣು ಹಾಕಿದ್ರೆ ಅಂದ್ರೆ ಸ್ವಲ್ಪ ಸರಿ ಅನ್ಸೋದಿಲ್ಲ. ಏನೋ ಪಾಪ ಒಬ್ಬರು ಪಾಪ ಅಣ್ಣವ್ರು ನನಗೆ ಹೆಲ್ಪ್ ಮಾಡಿದ್ರು. ನಾನು ಹೇಳಿದೆ ಕಾವ್ಯ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತ. ಕಾವ್ಯ ಅವರು ಪ್ರಾಬ್ಲಮ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ, ಬಿಜಿ ಇದ್ದಾರೆ ಅಂತ ಹೇಳಿದ್ರು. ಮತ್ತೆ ಲೈವ್ ಬಂದಿದ್ರು, ಹೇಳ್ತಾ ಇದ್ರು. ನೋಡ್ರಿ, ಅವರು ಧರ್ಮ ರೀತಿಯಿಂದ ಹೇಳಿದ್ದಾರೆ. ಕೆಟ್ಟ ಕಮೆಂಟ್ ಮಾಡಿದ್ರಿಂದ ಎಷ್ಟು ಖುಷಿ ಸಿಕ್ಕಿರ್ಬೋದು ಅವರಿಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರು ಬ್ಯಾಡ್ ಕಮೆಂಟ್ ಮಾಡ್ತಿರೋ ಅವ್ರು ಅರ್ಥ ಮಾಡ್ಕೋಬೇಕು ಇದನ್ನ. ಅವರು ಫ್ಯಾನ್ ಫೇಜ್ ಅವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಂತ ಹೇಳಿರೋದು, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಇವಾಗ ಎಲ್ಲರಿಗೂ ಆಸೆ ಇರುತ್ತೆ, ಇಬ್ರು ಜೋಡಿ ತುಂಬಾ ಇಷ್ಟ ಆಗಿರೋಂಥ ಕಪಲ್ಸ್ ಇವರೊಬ್ರು ಒಳ್ಳೆ ಒಂದು ಮದುವೆ ಆಗ್ಬೇಕು, ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರ ಹಾಗೆ ಬೆಳಿಬೇಕು ಲೈಫ್ ಅಲ್ಲಿ ಅಂತ ಹೇಳಿ ಎಲ್ಲರ ಆಸೆ ಇದೆ. ಬಟ್ ಅವ್ರು ಮಾಡ್ಕೊಂಡ್ರಾ? ಇಲ್ಲ. ನಮ್ಮ ಆಸೆ ಇದೆ, ಬಟ್ ಅವ್ರದ್ದು ಕೂಡ ಕೆಲಸಗಳು ಇರ್ತಾವೆ, ಅವ್ರು ಕೂಡ ಕನಸುಗಳು ಇರ್ತಾವೆ, ಅದ್ರ ತಕ್ಕಂತೆ ಅವ್ರು ನಡಿಬೇಕಾಗುತ್ತೆ. ಇವ್ರು ಹಿಂಗೆ ಹೇಳ್ತಾವ್ರೆ ಅಂತ ನಾವು ಹಂಗ್ ಮಾಡಿದ್ರೆ ನಡೆಯೋದಿಲ್ಲ. ಅದಕ್ಕೋಸ್ಕರ ಪಳಾರ್ ಸಿನಿಮಾ ನಡೀತಾ ಇದೆ. ಪಳಾರ್ ಸಿನಿಮಾ ಹೀರೋಯಿನ್ ಯಾರು ಅಂತ ಇನ್ನು ಯಾರಿಗೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಗಿಲ್ಲಿ ನಟ ಅವರು ಕೂಡ ಬಿಜಿ ಇದ್ದಾರೆ, ಕಾವ್ಯ ಅವರು ಕೂಡ ಬಿಜಿ ಇದ್ದಾರೆ, ಶೆಡ್ಯೂಲ್ ಫುಲ್ಲಿ ಬಿಜಿ. ಥಿಂಕ್ ಮಾಡ್ಕೊಳ್ಳಿ, ಕೆಟ್ಟದಾಗ ಯಾರು ಕಮೆಂಟ್ ಮಾಡೋ ಅವ್ರು ಥಿಂಕ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸೀಸನ್ 12 ಮುಗೀತು, 13 ಸ್ಟಾರ್ಟ್ ಆಗ್ತಾ ಬಂತು. ಎಷ್ಟೋ ಸೀಸನ್ ನೋಡಿದೀರಾ, ಬಟ್ ಸ್ಪೆಷಲಿ ಬಿಗ್ ಬಾಸ್ ಸೀಸನ್ 12 ಇಸ್ ಎ ಸ್ಪೆಷಲ್. ಯಾಕಂದ್ರೆ ಗಿಲ್ಲಿ ಕಾವ್ಯ ಜೋಡಿ ಕಪಲ್ಸ್. ಅದಕ್ಕೋಸ್ಕರ ಬಿಗ್ ಬಾಸ್ ಸೀಸನ್ 12 ಇಸ್ ಎ ಬೆಸ್ಟ್ ಸೀಸನ್. ನೆನಪಿಟ್ಕೊಳ್ಳಿ ನೀವು, ಯಾವ ರೀತಿ ಇತ್ತು ಸೀಸನ್, ಯಾವ ಮಟ್ಟಕ್ಕೆ ಹೋಗಿತ್ತು ಸೀಸನ್ ಅಂತ. ಬಟ್ ಈ ಸಲ ನೋಡ್ರಿ ಹೆಂಗಾಗುತ್ತೆ. ಅದಕ್ಕೆ ಒಂದು ಮಾತಾಡಕ್ಕೆ ಇಷ್ಟಪಡ್ತಿದ್ದೆ ನಾನು. ಇವ್ರು ಕಾವ್ಯ ಮತ್ತೆ ಗಿಲ್ಲಿ ಏನ್ ಮಾಡಿದಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಬಟ್ ಆಚೆ ಬಂದ ಮೇಲೆ ನೀವೆಲ್ಲ ನೋಡ್ಬೋದು. ಯಾರ್ಯಾರು ನೆನಪಿಗಿದ್ದಾರೆ ನಿಮ್ಗೆ? ಯಾರು ಹೇಳಿ, ಬಿಗ್ ಬಾಸ್ ಸೀಸನ್ 12 ಯಾರು ನೆನಪಿದಾರಪ್ಪ? ಗಿಲ್ಲಿ ಕಾವ್ಯ. ಯಾರು ನೆನಪಿದಾರಪ್ಪ? ಗಿಲ್ಲಿ ಕಾವ್ಯ. ಎಲ್ಲೇ ಹೋದ್ರು ಅದೇ ಪ್ರೀತಿ, ಅದೇ ಆಶೀರ್ವಾದ, ಅದೇ ಕ್ರೌಡ್ ಕ್ರೇಜ್ ಇದೆ. ಎಲ್ಲಿ ಇನ್ನೂ ಕಮ್ಮಿ ಆಗಿಲ್ಲ ಸರ್. ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಕ್ ಬಂತು.